Welcome back to my YouTube channel. Next, calculation of total energy. Total energy ಅನ್ನ calculation ಮಾಡೋಣ. Next, total energy of the electron in any orbits is the sum of its kinetic energy and potential energies. Okay, the total energies of the electron, ಎಲ್ಲ total energies of the electron ಅನ್ನ E ಅಂತ represent ಮಾಡ್ತೀವಿ. In an orbit, ಒಂದು ಆರ್ಬಿಟ್ ಒಳಗಡೆ is the sum of its kinetic energy and potential energies. ಅದ್ರೊಳಗಿರೋ ಒಂದು ಎರಡನ್ನು ಪ್ಲಸ್ ಮಾಡಿದರೆ, ಕೈನೆಟಿಕ್ ಎನರ್ಜಿ ಅಂಡ್ ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಮಾಡಿದರೆ ನಮಗೆ ಟೋಟಲ್ ಎನರ್ಜಿ ಆಫ್ ಎಲೆಕ್ಟ್ರಾನ್ ಬರುತ್ತೆ. ಓಕೆ, ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್, ಇದರೊಳಗಡೆ ಪೊಟೆನ್ಷಿಯಲ್ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ತಗೊಂಡಿದ್ದೀವಿ. ಪೊಟೆನ್ಷಿಯಲ್ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಈಸ್ ಕನ್ಸಿಡರ್ಡ್ ಟು ಬಿ ಝೀರೋ, ಅದು ಝೀರೋ ಆಗಿ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ವೆನ್ ಇಟ್ ಈಸ್ ಅಟ್ ಅನ್ ಇನ್ಸ್ಟೆಂಟ್ ಡಿಸ್ಟೆನ್ಸ್, ಒಂದು ಇನ್ಸ್ಟೆಂಟ್ ಡಿಸ್ಟೆನ್ಸ್ ಅಲ್ಲಿ ಇದೆ ಅದು ಫ್ರಮ್ ದಿ ನ್ಯೂಕ್ಲಿಯಸ್. ಪೊಟೆನ್ಷಿಯಲ್ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್, ನ್ಯೂಕ್ಲಿಯಸ್, ಫ್ರಮ್ ದಿ ನ್ಯೂಕ್ಲಿಯಸ್, ಎಲ್ಲಿಂದ ನ್ಯೂಕ್ಲಿಯಸ್ ವರೆಗೂ. ಓಕೆ, ಪೊಟೆನ್ಷಿಯಲ್ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಇನ್ ಆನ್ ಆರ್ಬಿಟ್ಸ್, ಪೊಟೆನ್ಷಿಯಲ್ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್, ಒಂದು ಆರ್ಬಿಟ್ಸ್ ಒಳಗೆ ಪೊಟೆನ್ಷಿಯಲ್ ಎನರ್ಜಿ ಆಫ್ ದಿ ಆರ್ಬಿಟ್ಸ್ ಈಸ್ ಗಿವನ್ ಬೈ ದಿ, ಅದು ಕೊಟ್ಟಿದ್ದಾರೆ. ವರ್ಕ್ ಡನ್ ಇನ್ ಬ್ರಿಂಗಿಂಗ್ ದ ಎಲೆಕ್ಟ್ರಾನ್ ಫ್ರಮ್ ಇನಿಷಿಯಲಿ. ಓಕೆ, ಬ್ರಿಂಗಿಂಗ್ ದ ಎಲೆಕ್ಟ್ರಾನ್ ಫ್ರಮ್ ಇನಿಷಿಯಲಿ to that orbits. This amount of work is obtained by integrating the ಇದರಷ್ಟು ಅಮೌಂಟ್ ಆಫ್ ವರ್ಕ್ ಒಪ್ಟೈನ್ ಬಂದಿರುತ್ತೆ. ಇಂಟಿಗ್ರೇಷನ್, ಅದನ್ನ ಇಂಟಿಗ್ರೇಷನ್ ಮಾಡ್ತೀವಿ. ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ಸ್ ಬಿಟ್ವೀನ್ ದಿ ನ್ಯೂಕ್ಲಿಯಸ್ ಅಂಡ್ ಎಲೆಕ್ಟ್ರಾನ್ಗೂ ಮತ್ತೆ ನ್ಯೂಕ್ಲಿಯಸ್ಗೂ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅನ್ನ ಇರುತ್ತೆ. ದ ನೆಕ್ಸ್ಟ್, ಫ್ರಮ್ ದ ಲಿಮಿಟ್ಸ್ ಇನ್ಫಿನಿಟಿ ಟು ಆರ್, ಇನ್ಫಿನಿಟಿಯಿಂದ ಆರ್ ವರ್ಗು ಅದು ಲಿಮಿಟ್ಸ್ ವೇರಿ ಆಗುತ್ತೆ. ಓಕೆ, ವೇರಿ ಆಗುತ್ತೆ. ನಾವು ಇವಾಗ ಡಿರೈವೇಷನ್ ನೋಡ್ತಾ ಹೋಗೋಣ. ಫಸ್ಟ್, ಪೊಟೆನ್ಷಿಯಲ್ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್, PE ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್. ಪೊಟೆನ್ಷಿಯಲ್ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ನೋಡೋಣ, ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ infinity to r z e square divided by 4 pi epsilon into r square into dr. z e square divided by 4 pi epsilon r square ಹೇಗೆ ಬಂತು ಅಂದರೆ, ರೇಡಿಯಸ್, ನಾವು ಓದ್ ವಿಡಿಯೋದಲ್ಲಿ ನೋಡಿದೀವಿ, ರೇಡಿಯಸ್ ವಿಡಿಯೋ ನೋಡಿದೀವಲ್ಲ, ಬೋರ್ಸ್ ರೇಡಿಯಸ್ ವಿಡಿಯೋ, ಅದರಲ್ಲಿ ಆ ವಿಡಿಯೋದಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ಸ್ ನ್ಯೂಕ್ಲಿಯಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಅಂಡ್ ಎಲೆಕ್ಟ್ರಾನ್ಸ್ಗೆ ಒಂದು ಫಾರ್ಮುಲಾ ತಗೊಂಡಿದ್ದೀವಿ. 1/4 ಎಪ್ಸಿಲಾನ್ ಇಂಟು Z E ಸ್ಕ್ವೇರ್ ಡಿವೈಡ್ ಬೈ ಆರ್ ಅಂತ ತಗೊಂಡಿವಿ. ಅದನ್ನೇ ಇದು ನಾವು ಲಿಮಿಟ್ಸ್ಗೆ ತಗೊಂತಿದ್ದೀವಿ. ಇಂಟು DR ಇಸ್ ಈಕ್ವಲ್ ಟು ಮೈನಸ್ Z E ಸ್ಕ್ವೇರ್ ಡಿವೈಡೆಡ್ ಬೈ 4 ಎಪ್ಸಿಲಾನ್ ಟು ಆರ್. ಇಂಟಿಗ್ರೇಟ್ ಮಾಡಿದ್ರೆ ಇದಕ್ಕೆ 1/r ಸ್ಕ್ವೇರ್, ಇಲ್ಲಿ ಆರ್ಗೆ ಇಂಟಿಗ್ರೇಟ್ ಮಾಡ್ತಾ ಇರೋದು 1/r ಸ್ಕ್ವೇರ್ಗೆ ಇಂಟಿಗ್ರೇಟ್ ಮಾಡಿದ್ರೆ ಮೈನಸ್ ಆಫ್ Z E ಸ್ಕ್ವೇರ್ ಡಿವೈಡೆಡ್ ಬೈ 4 ಎಪ್ಸಿಲಾನ್ ಆಗಿರುತ್ತೆ. 1/r ಸ್ಕ್ವೇರ್ ಡಿಫ್ರೆನ್ಶಿಯೇಟ್ ಇಂಟಿಗ್ರೇಟ್ ಮಾಡಿದ್ರೆ -1/r ಆಗುತ್ತೆ, -1/r. ಸೊ ಇದನ್ನ ಈಗ ಬರ್ಕೊಂಡಿದೀವಿ, ಈಕ್ವೇಶನ್ ನಂಬರ್ 4 ಅಂತ ತಗೊಂಡಿದೀವಿ. ಈಕ್ವೇಶನ್ ನಂಬರ್ 4 ಹೇಗೆ ಅಂದ್ರೆ, ಓದ್ ವಿಡಿಯೋದಲ್ಲಿ ಈಕ್ವೇಶನ್ ನಂಬರ್ 3 ಕಂಡಿಡಿದೀವಿ ರೇಡಿಯಸ್, ಈ ವಿಡಿಯೋದಲ್ಲಿ ಈಕ್ವೇಶನ್ ನಂಬರ್ 4 ಅನ್ನ ತಗೊಂಡಿದೀವಿ ಅಷ್ಟೇ. ಅದಕ್ಕೂ ಇದಕ್ಕೂ ಲಿಂಕ್ ಆಗಿರುತ್ತೆ. ಓಕೆ, ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್, ಇವಾಗ ಕೈನೆಟಿಕ್ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್, ಪೊಟೆನ್ಷಿಯಲ್ ಎನರ್ಜಿ ನೋಡಿದೀವಿ, ಇವಾಗ ಕೈನೆಟಿಕ್ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಇಸ್ ಈಕ್ವಲ್ ಟು 1/2 mv ಸ್ಕ್ವೇರ್. ನಮಗೆ ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಗೊತ್ತಿದೆ, 1/2 mv ಸ್ಕ್ವೇರ್, ಅದನ್ನ ಹಾಕೊಂಡಿದೀವಿ. ಈಸ್ ಈಕ್ವಲ್ ಟು, ನಾವು ಆಲ್ರೆಡಿ ನೋಡಿದ್ವಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಓದ್ ವಿಡಿಯೋದಲ್ಲಿ ತಗೊಂಡಿದೀವಿ. Z E ಸ್ಕ್ವೇರ್ ಡಿವೈಡೆಡ್ ಬೈ 8 ಎಪ್ಸಿಲಾನ್ ಆರ್, 8 ಬರಲ್ಲ, 4 ಎಪ್ಸಿಲಾನ್ ಆರ್ ಬರುತ್ತೆ. ಬಟ್ ನಾವಿಲ್ಲಿ 1/2 ತಗೊಬೇಕು, ಯಾಕಂದ್ರೆ ಕೈನೆಟಿಕ್ ಎನರ್ಜಿಗೆ 1/2 mv ಸ್ಕ್ವೇರ್. ಸೊ ಆಸ್ ಇಟ್ ಈಸ್ 1/2 ತಗೊಂಡಿದೀವಿ. 4 ಇಂಟು 2 8 ಆಗುತ್ತೆ, 8 ಎಪ್ಸಿಲಾನ್ ಇಂಟು ಆರ್. ಓಕೆ, ಇಂಟು ಆರ್. ಈಕ್ವೇಶನ್ ನಂಬರ್ 5 ಅಂತ ತಗೊಂಡಿದೀವಿ. ಫ್ರಮ್ ಈಕ್ವೇಶನ್ 1 ಪ್ರಕಾರ, ಇಟ್ ಮೀನ್ಸ್ ಓದ್ ವಿಡಿಯೋದಲ್ಲಿ ಹೋಗಿ ನೋಡಿ ಚೆಕ್ ಮಾಡ್ಕೊಳ್ಳಿ. ಈಕ್ವೇಶನ್ 1 ಏನಾಗಿರುತ್ತೆ ಅಂದ್ರೆ ದಿಸ್ 1 ಆಗಿರುತ್ತೆ, ಇಂಟು 2x ಮಲ್ಟಿಪ್ಲೈ ಮಾಡಿದ್ದೀವಿ. ಓಕೆ, ಇದಾಯ್ತು. ದೆನ್ ನೆಕ್ಸ್ಟ್, ಟೋಟಲ್ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಇನ್ ದಿ nth ಆರ್ಬಿಟ್ಸ್ ಈಸ್, ಟೋಟಲ್ ಎನರ್ಜಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಟೋಟಲ್ ಎನರ್ಜಿ ಅಂದ್ರೆ ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ. ಅದನ್ನ ಕೈನೆಟಿಕ್ ಎನರ್ಜಿ, ಟೋಟಲ್ ಎನರ್ಜಿ En ಇಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಕೈನೆಟಿಕ್ ಎನರ್ಜಿ, ಯಾವ್ದು ತಗೊಂಡ್ರು ಒಂದೇ. ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಕೈನೆಟಿಕ್ ಎನರ್ಜಿ ತಗೊಂಡ್ರು ಒಂದೇ ಆಗಿರುತ್ತೆ. ಈಸ್ ಈಕ್ವಲ್ ಟು, ನಾವು ಆಲ್ರೆಡಿ ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ಏನು ಅಂತ ಫಾರ್ಮುಲಾ ಇಲ್ಲಿ ಗೊತ್ತಿದೆ. ಇಲ್ಲಿ ಇದನ್ನ ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಇದೆರಡು ಫಾರ್ಮುಲಾನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಿದೀವಿ ಇಲ್ಲಿ ಟೋಟಲ್ ಎನರ್ಜಿಗೆ. ಅವಾಗ ಏನಾಗುತ್ತೆ ನೋಡೋಣ, En ಇಸ್ ಈಕ್ವಲ್ ಟು ಮೈನಸ್ Z E ಸ್ಕ್ವೇರ್ ಡಿವೈಡೆಡ್ ಬೈ 4 ಎಪ್ಸಿಲಾನ್ ಇಂಟು ಆರ್ ಪ್ಲಸ್ Z E ಸ್ಕ್ವೇರ್ ಡಿವೈಡೆಡ್ ಬೈ 8 ಎಪ್ಸಿಲಾನ್ ಇಂಟು ಆರ್. ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಇದು ಎರಡೂ ಇಲ್ಲಿ ಬರ್ಕೊಂಡು ಡಿರೈವ್ ಮಾಡಿದ ಪ್ರಕಾರ. ಈಸ್ ಈಕ್ವಲ್ ಟು, ಇದು ಹೇಗೆ ಬರುತ್ತೆ ಅಂದ್ರೆ
ಝೆಡ್ ಇ ಸ್ಕ್ವಯರ್ ಡಿವೈಡೆಡ್ ಬೈ 8πε0 ಇಂಟು ಆರ್ ಬರುತ್ತೆ. ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಕೈನೆಟಿಕ್ ಎನರ್ಜಿ ಅಂದರೆ ಕೈನೆಟಿಕ್ ಎನರ್ಜಿನೇ ಬರುತ್ತೆ. ಓಕೆ, ಮೈನಸ್ ಥಿಂಗ್ ಬರುತ್ತೆ ಬಿಕಾಸ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಇಟ್ ಈಸ್ ಎ ಮೈನಸ್. ಸೊ ಅದಕ್ಕೆ ಮೈನಸ್ ಆಫ್ ಝೆಡ್ ಇ ಸ್ಕ್ವಯರ್ ಡಿವೈಡೆಡ್ ಬೈ 8πε0 ಇಂಟು ಆರ್. ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂ ಆಫ್ ಆರ್ ಇನ್ ಫ್ರಮ್ ಇಕ್ವೇಶನ್ 3. ಓಕೆ, ಆರ್ ವ್ಯಾಲ್ಯೂನ ಈ ಆರ್ ಇಲ್ಲಿರೋ ಒಂದು ಆರ್ಗೆ ಆರ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಯಾವ್ದು ಪ್ರಕಾರ? ಇಕ್ವೇಶನ್ 3 ಪ್ರಕಾರ. ಓದ್ ವಿಡಿಯೋದಲ್ಲಿ ನಾವು ಆರ್ ವ್ಯಾಲ್ಯೂನ ಇಲ್ಲಿ ಓದ್ ವಿಡಿಯೋದಲ್ಲಿ ಆರ್ ರೇಡಿಯಸ್ ಅನ್ನ ನಾವು ಕಂಡುಹಿಡಿದೀವಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಅದರ ಪ್ರಕಾರ ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ ಅದ್ರ ಪ್ರಕಾರ. ಓಕೆನಾ? ಅದ್ರ ಪ್ರಕಾರ ಏನಾಗಿರುತ್ತೆ ಅಂದರೆ ಆರ್ ಇಸ್ ಈಕ್ವಲ್ ಟು n ಸ್ಕ್ವಯರ್ h ಸ್ಕ್ವಯರ್ ಎಪ್ಸಲ್0 ಡಿವೈಡೆಡ್ ಬೈ π ಇಂಟು ಝೆಡ್ ಇ ಸ್ಕ್ವಯರ್ ಎಮ್. ಇಟ್ ಈಸ್ ಇದು ಆರ್ ವ್ಯಾಲ್ಯೂ ಆಗಿರುತ್ತೆ ನಮಗೆ. ಓಕೆ, ಈ ಆರ್ ವ್ಯಾಲ್ಯೂ ಇಟ್ ಈಸ್ ಇಕ್ವೇಶನ್ ನಂಬರ್ 3 ಅಂತ ತಗೊಂಡಿದ್ದೀವಿ ಓದ್ ವಿಡಿಯೋದಲ್ಲಿ. ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಓಕೆ, ಇದನ್ನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಆರ್ ವ್ಯಾಲ್ಯೂಗೆ. ಓಕೆ, ಆರ್ ವ್ಯಾಲ್ಯೂಗೆ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾದ್ರೆ ಮೈನಸ್ ಝೆಡ್ ಇ ಸ್ಕ್ವಯರ್ ಡಿವೈಡೆಡ್ ಬೈ 8πε0 ಈ ಆರ್ ವ್ಯಾಲ್ಯೂಗೆ 1 ಡಿವೈಡೆಡ್ ಬೈ ಅಂತ ಇರೋದಲ್ಲ, ಇಲ್ಲಿರೋ ಒಂದು ಬರೀ ಜಸ್ಟ್ ಆರ್ ಇದೆ, ಅದಕ್ಕೆ ಇದನ್ನು ಉಲ್ಟಾ ಮಾಡ್ಕೊಂಡ್ರೆ 1 ಡಿವೈಡೆಡ್ ಬೈ ಆರ್ ಆಗುತ್ತೆ. ಹಾಗಾಗಿ ಮೇಲಿರೋದನ್ನ ಕೆಳಗೆ ಬರೆಯೋಣ, ಕೆಳಗಿರೋದು ಮೇಲೆ ಬರೆಯೋಣ. ಓಕೆ, ಪೈ ಝೆಡ್ ಇ ಸ್ಕ್ವಯರ್ ಇಂಟು ಎಮ್, ಪೈ ಝೆಡ್ ಇ ಸ್ಕ್ವಯರ್ ಇಂಟು ಎಮ್ ಡಿವೈಡೆಡ್ ಬೈ n ಸ್ಕ್ವಯರ್ h ಸ್ಕ್ವಯರ್ ಎಪ್ಸಲ್0 ಅಂತ ತಗೊಂಡಿದ್ದೀವಿ. ಓಕೆ, ಇದನ್ನ ನಾವು ಹೇಗೆ ಡಿರೈವ್ ಮಾಡ್ಕೊಳ್ಳೋಣ ಅಂದರೆ ಈ ಎನ್ ಈಸ್ ಈಕ್ವಲ್ ಟು ಮೈನಸ್ ಎಮ್. ಓಕೆ, ಮೈನಸ್ ಎಮ್ ಹೇಗೆ ತಗೊಂಡಿದ್ದೀವಿ ಅಂದರೆ ಫಸ್ಟ್ ಇಲ್ಲಿ ಇ ಸ್ಕ್ವಯರ್ ಇಂಟು ಇ ಸ್ಕ್ವಯರ್ ಇ ಟು ದಿ ಪವರ್ ಆಫ್ 4, ಇಲ್ಲಿ ಝೆಡ್ ಇಂಟು ಝೆಡ್ ಸ್ಕ್ವಯರ್, ಇಲ್ಲಿರೋ ಎಮ್ ಆಸ್ ಇಟ್ ಈಸ್ ಬರುತ್ತೆ ಮೈನಸ್ ಎಮ್ ಇಂಟು ಇ ಸ್ಕ್ವಯರ್ ಇ ಟು ದಿ ಪವರ್ ಆಫ್ 4 ಇಂಟು ಝೆಡ್ ಸ್ಕ್ವಯರ್ ಡಿವೈಡೆಡ್ ಬೈ 8 ಸ್ಕ್ವಯರ್, ಇಲ್ಲಿರೋ ಎಪ್ಸಲ್0 ಇಲ್ಲಿರೋ ಎಪ್ಸಲ್0 ಸ್ಕ್ವಯರ್ ಎನ್ ಸ್ಕ್ವಯರ್ h ಸ್ಕ್ವಯರ್ ಆಗುತ್ತೆ. ಓಕೆ, ಇಲ್ಲಿರೋ ಪೈ ಗೆಟ್ ಕ್ಯಾನ್ಸಲ್ಡ್, ಅದು ಕ್ಯಾನ್ಸಲ್ಡ್ ಆಗಿ ಇಲ್ಲಿ ಏನಿರುತ್ತೋ ಅದನ್ನ ಹಾಗೆ ಬರುತ್ತೆ. ಓಕೆ, ಇ ಎನ್ ಇಸ್ ಈಕ್ವಲ್ ಟು ಮೈನಸ್ ಎಮ್ ಇ ಟು ದಿ ಪವರ್ ಆಫ್ 4 ಇಂಟು ಝೆಡ್ ಸ್ಕ್ವಯರ್ ಡಿವೈಡೆಡ್ ಬೈ 8 ಎಪ್ಸಲ್0 ಸ್ಕ್ವಯರ್ ಇಂಟು n ಸ್ಕ್ವಯರ್ h ಸ್ಕ್ವಯರ್, ಇಕ್ವೇಶನ್ ನಂಬರ್ 6. ಓಕೆ, ಇದನ್ನ ಇಕ್ವೇಶನ್ ನಂಬರ್ 6 ಅಂತ ತಗೊಂಡಿದೀವಿ. ಆಫ್ ಎನ್ ಇನ್ಕ್ರೀಸಸ್, ಎನ್ ಇದರಲ್ಲಿರೋ ಎನ್ ಇನ್ಕ್ರೀಸ್ ಆದ್ರೆ ಇ ಎನ್ ಆಲ್ಸೋ ಇನ್ಕ್ರೀಸಸ್, ಇ ಎನ್ ಕೂಡ ಇನ್ಕ್ರೀಸ್ ಆಗುತ್ತೆ. ಹೆನ್ಸ್ ದ ಔಟರ್ ಆರ್ಬಿಟ್ಸ್ ಹ್ಯಾವ್ ಗ್ರೇಟರ್ ಎನರ್ಜಿ. ಔಟರ್ ಆರ್ಬಿಟ್ಸ್ ಅಂದ್ರೆ ಈ ಆರ್ಬಿಟ್ಸಿನ ಔಟರ್ ಲೇಯರ್ ಗ್ರೇಟರ್ ಎನರ್ಜಿಯನ್ನು ಹೊಂದಿರುತ್ತೆ ದ್ಯಾನ್ ದಿ ಇನ್ನರ್ ಎನರ್ಜಿ. ಇನ್ನರ್ ಆರ್ಬಿಟ್ಗಿನ ಇದು ಔಟರ್ ಆರ್ಬಿಟ್ ಗ್ರೇಟರ್ ಎನರ್ಜೀಸ್ ಅನ್ನ ಹೊಂದಿರುತ್ತೆ. ಏನೋ ಟೋಟಲ್ ಎನರ್ಜಿ, ಇಟ್ ಈಸ್ ದ ಟೋಟಲ್ ಎನರ್ಜಿ ಕ್ಯಾಲ್ಕುಲೇಷನ್ ಫಾರ್ ಬೋರ್ಸ್ ಥಿಯರಿ, ಫಾರ್ ಬೋರ್ಸ್ ಅಟಮಿಕ್ ಮಾಡೆಲ್ ಪ್ರಕಾರ ನಾವು ಟೋಟಲ್ ಎನರ್ಜಿಯನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಇದು ಬೋರ್ಸೇ ಕ್ಯಾಲ್ಕುಲೇಟ್ ಮಾಡೋದು.